ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಸನ್ನಿಪಾತಜ ಓಷ್ಠರೋಗವನ್ನ ನೋಡೋಣ. ಸೊ ಸನ್ನಿಪಾತಜ ಓಷ್ಠರೋಗ ಅಂತಂದ್ರೆ ನಮ್ಮಲ್ಲಿ ಸನ್ನಿಪಾತಜ ಅಂತ ಅಂದ್ರೆ ಮೂರು ದೋಷಗಳು ಅಂದ್ರೆ ವಾತ ಪಿತ್ತ ಕಫ ಮೂರು ದೋಷಗಳು ಸೇರಿಕೊಂಡು ಬರುವಂತಹ ಲಿಪ್ ಡಿಸಾರ್ಡರ್ಸ್ಗೆ ನಾವು ಸನ್ನಿಪಾತಜ ಓಷ್ಠರೋಗ ಅಂತ ಹೇಳ್ಬಹುದಾಗಿರುತ್ತೆ. ಅದನ್ನ ಯಾವುದಕ್ಕೆ ಕಂಪೇರ್ ಮಾಡ್ಬೋದು ಅಂತಂದ್ರೆ ಆಕ್ಟಿನಿಕ್ ಚೈಲೈಟಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಂಡೀಷನ್ಗೆ ಅದನ್ನ ಕಂಪೇರ್ ಮಾಡಬಹುದಾಗಿರುತ್ತೆ. ಸೊ ಆಕ್ಟಿನಿಕ್ ಚೈಲೈಟಿಸ್ ಅಂತ ಅಂದ್ರೆ ಏನು ಅಂತಂದ್ರೆ ಇಟ್ ಇಸ್ ಅ ಪ್ರಿಮಿಟಿವ್ ಸ್ಟೇಜ್ ಅಂತಂದ್ರೆ ನಿಮಗೆ ಕ್ಯಾನ್ಸರ್ ಬರೋಕ್ಕಿಂತ ಮುಂಚಿನ ಒಂದು ಸ್ಥಿತಿಗೆ ಈ ಒಂದು ಆಕ್ಟಿನಿಕ್ ಚೈಲೈಟಿಸ್ ಅಂತ ಹೇಳುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಸಿಂಪ್ಟಮ್ಸ್ ಮತ್ತೆ ಈ ಸನ್ನಿಪಾತಜ ಓಷ್ಠರೋಗ ಎರಡೂ ಕೂಡ ಮ್ಯಾಚ್ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಏನೆಲ್ಲ ಕಾಸ್ ಯಾಕೆ ಬರುತ್ತೆ ಈ ಒಂದು ಆಕ್ಟಿನಿಕ್ ಚೈಲೈಟಿಸ್ ಅಂತ ಅಂದ್ರೆ ನಿಮಗೆ ಲಿಪ್ಸ್ ಅಲ್ಲಿ ಏನೋ ಒಂದು ಸಣ್ಣ ಡಿಸಾರ್ಡರ್ಸ್ ಇದೆ, ಯಾವಾಗ್ಲೂ ಗುಳ್ಳೆಗಳಾಗ್ತಾ ಇರುತ್ತೆ ಅಥವಾ ಏನಾದ್ರೂ ಒಂದು ಯಾವಾಗ ನೋಡಿದ್ರು ಡ್ರೈ ಆಗಿದೆ, ಅದು ನಿಮಗೆ ಚಿಪ್ಪಿಂಗ್ ಆಗ್ತಾ ಇದೆ. ಚಳಿಗಾಲ ಅಂತಲ್ಲ, ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಯಾವಾಗ ನೋಡಿದ್ರು ಸಿಪ್ಪೆ ಸುಳಿಯೋ ಅಂಥದ್ದನ್ನ ಇದು ಲಾಂಗ್ ಟರ್ಮ್ ಅಲ್ಲಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದಾಗ ಈ ಒಂದು ಕಂಡೀಷನ್ ಉಂಟಾಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದಲ್ಲದೆ ನೀವು ತುಂಬಾ ಜಾಸ್ತಿ ಈ ಒಂದು ಸನ್ನಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀರಾ ಅಂತಂದಾಗ್ಲೂ ಕೂಡ ಇದು ಬರುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದು ಮತ್ತೆ 50 ವರ್ಷದ ಮೇಲ್ಪಟ್ಟಿರುವಂತಹ ಜನಕ್ಕೆ ಇದು ಹೆಚ್ಚಾಗಿ ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಫಾರ್ಮರ್ ಸ್ಲಿಪ್ ಅಂತಾನೂ ಹೇಳ್ತಾರೆ, ಇಲ್ಲ ಸೇಲರ್ ಸ್ಲಿಪ್ ಅಂತಾನೂ ಹೇಳ್ತಾರೆ. ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಯಾರು ತುಂಬಾ ಸನ್ನಿಗೆ ಎಕ್ಸ್ಪೋಸ್ ಆಗಿರ್ತಾರಲ್ಲ ಅವರಿಗೆ ಇದು ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ತುಂಬಾ ವೈಟ್ ಫೇರ್ ಸ್ಕಿನ್ ಅವ್ರು ಯಾರಿರ್ತಾರೆ ಅಂತಂದ್ರೆ ಮೆಲನಿನ್ ಕಡಿಮೆ ಯಾರಿಗಿರುತ್ತಲ್ಲ ಅವರಿಗೆ ಇದು ಬರುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಆಕ್ಟಿನಿಕ್ ಚೈಲೈಟಿಸ್ ಏನಿದೆಯಲ್ಲ ಇದು ಒಂದು ಥರದ ಸ್ಕಿನ್ ಕ್ಯಾನ್ಸರ್, ಪ್ರಿಮಿಟಿವ್ ಆಗಿರುವಂತಹ ಒಂದು ಸ್ಕಿನ್ ಕ್ಯಾನ್ಸರ್ ಆಗಿರುತ್ತೆ. ಇದು ನೆಕ್ಸ್ಟ್ ಸ್ಕ್ವಾಮಸ್ ಸೆಲ್ ಕ್ಯಾನ್ಸರ್ಗೆ ತಿರುಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸ್ಕ್ವಾಮಸ್ ಸೆಲ್ಸ್ ಕ್ಯಾನ್ಸರ್ ಏನಿದೆಯಲ್ಲ ಅದು ಸ್ವಲ್ಪ ಕಷ್ಟ ಗುಣಪಡಿಸುವಂಥದ್ದು. ಆದ್ರಿಂದ ಇದರ ಸಾಧ್ಯತೆಗಳು ಏನು ಹೇಳಿದ್ದಾರೆ ಅಂತಂದ್ರೆ ಮೋಸ್ಟ್ ಆಫ್ ಇದು ಕಷ್ಟ ಸಾಧ್ಯ ಅಥವಾ ಅಸಾಧ್ಯ ಅಂತಾನೆ ಹೇಳಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಸಿಂಪ್ಟಮ್ಸ್ಗಳೇನು? ನೀವು ಆಕ್ಟಿನಿಕ್ ಚೈಲೈಟಿಸ್ ಇದೆ ಅಂತಂದ್ರೆ ನಮ್ಮ ಲಿಪ್ಸ್ ಅಲ್ಲಿ ಏನೆಲ್ಲ ನಾವು ನೋಡ್ಬೋದು ಅಂತ ಹೇಳೋದಾದ್ರೆ ಇದ್ರೊಳಗೆ ನಮಗೆ ಯೆಲ್ಲೋ ಕಲರ್ ಇರಬಹುದು, ಇಲ್ಲ ಅಂತಂದ್ರೆ ಬ್ಲೂಯಿಶ್ ಕಲರ್ ಇರಬಹುದು, ಇಲ್ಲ ಅಂದ್ರೆ ವೈಟ್ ಕಲರ್ ನಿಮಗೆ ಚಿಪ್ಪಿಂಗ್ಸ್ಗಳು ಅಂತಂದ್ರೆ ಒಂದು ಲೀಷನ್ಸ್ಗಳು ಕಾಣುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಯಾವುದೇ ಥರದ ನೋವು ಇರೋದಿಲ್ಲ, ಜಸ್ಟ್ ಸ್ವೆಲ್ಲಿಂಗ್ ಇರುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದನ್ನ ಕೆಲವೇ ಅದು ಎಕ್ಸುಡೇಟು ಅಂತಂದ್ರೆ ಅದರೊಳಗಿಂದ ಏನೂ ಬರದೇ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಆದರೆ ಕಾಲಕ್ರಮೇಣವಾಗಿ ಅದರೊಳಗಿಂದ ನಿಮಗೆ ಎಕ್ಸುಡೇಟ್ ಬರುವಂಥದ್ದು, ಅದ್ರ ಜೊತೆಗೆ ನಿಮಗೆ ಅದು ಪೇನ್ಫುಲ್ ಆಗಿರುವಂಥದ್ದು, ಒಂದೇ ಸತಿ ನಿನ್ನೆ ತನಕ ಇರಲಿಲ್ಲ ಇವತ್ತಿಗೆ ಒಂದೇ ಸತಿ ಬರುವಂಥದ್ದು. ಆಮೇಲೆ ಸಣ್ಣದಾಗಿತ್ತು, ಮೊದಲಿಗೆ ಒಂದು ಸ್ವಲ್ಪನೇ ಇತ್ತು, ಇವಾಗ ದೊಡ್ಡದು ಬೆಳೀತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹೆಚ್ಚಿನದಾಗಿ ಕೆಳಗಡೆಯ ತುಟಿಯಲ್ಲಿ ಇದು ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆಕ್ಟಿನಿಕ್ ಚೈಲೈಟಿಸ್ ಯಾರು ಇತ್ತು ಅಂತ ಅಂದ್ರೆ ಖಂಡಿತವಾಗಿ ಅವರು ವೈದ್ಯರನ್ನೇ ಕಾಣಬೇಕಾಗಿರುತ್ತೆ. ಇದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಮನೆಯಲ್ಲೇ ಯಾವುದೇ ಥರದ ಚಿಕಿತ್ಸೆಯನ್ನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಯಾಕೆ ಅಂತಂದ್ರೆ ಇದು ಕ್ಯಾನ್ಸರಿನ ಪ್ರಿಮಿಟಿವ್ ಸ್ಟೇಜ್ ಆಗಿರೋದ್ರಿಂದ ಇದನ್ನ ಮನೆಯಲ್ಲೇ ಯಾವುದೇ ಥರದ ಚಿಕಿತ್ಸೆಯನ್ನ ತಗೊಳ್ಳಿಕ್ಕೆ ಬರೋದಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಆಯುರ್ವೇದ ವೈದ್ಯರನ್ನ ಇಲ್ಲ ಅಂತಂದ್ರೆ ಬೇರೆ ವೈದ್ಯರನ್ನ ಇದಕ್ಕೆ ಕಾಣಬಹುದಾಗಿರುತ್ತೆ. ಹಾಗಾದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಏನಾದ್ರೂ ಚಿಕಿತ್ಸೆ ಇದೆಯಾ ಅಂತ ಕೇಳೋದಿದ್ರೆ ನಮ್ಮಲ್ಲಿ ಈ ಒಂದು ಕಂಡೀಷನ್ಗೆ ಅಂತಂದ್ರೆ ಸನ್ನಿಪಾತಜ ಓಷ್ಠರೋಗಕ್ಕೆ ಕಾರಣ ಏನು ಅಂತಂದ್ರೆ ಮೂರು ದೋಷ ಆಗಿರೋದ್ರಿಂದ ಕಷ್ಟ ಸಾಧ್ಯ ಹೇಳಿರೋದ್ರಿಂದ ಇದಕ್ಕೆ ನಾವು ಅರ್ಬುದದಂತೆಯೇ ಇದಕ್ಕೆ ಚಿಕಿತ್ಸೆಯನ್ನ ಕೊಡಬೇಕಾಗಿರುತ್ತೆ. ಹಾಗಾದ್ರೆ ಅರ್ಬುದಕ್ಕೆ ಏನೆಲ್ಲ ಚಿಕಿತ್ಸೆಯನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತ ಅಂದ್ರೆ ನೀವು ಶಸ್ತ್ರ, ಅಗ್ನಿ ಮತ್ತೆ ಕ್ಷಾರ ಕರ್ಮಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಂದ್ರೆ ಮೊದಲನೇದಾಗಿ ಅಲ್ಲಿ ಏನ್ ಲೀಷನ್ಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡಿಬಿಟ್ಟು ತೆಗಿಬೇಕು ಅಂತಾನೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಹೇಳಿರುವಂಥದ್ದು. ಈವನ್ ನಿಮಗೆ ಮಾಡರ್ನ್ ಸೈನ್ಸ್ ಅಲ್ಲೂ ಕೂಡ ಇದನ್ನೇ ಹೇಳ್ತಾರೆ. ಆಮೇಲೆ ಅಗ್ನಿಕರ್ಮ ಅಂತಂದ್ರೆ ನಿಮಗೆ ಅಲ್ಲಿ ರೇಡಿಯೇಷನ್ ಥೆರಪಿ ಅಥವಾ ನಮ್ಮಲ್ಲಿ ಅಗ್ನಿಕರ್ಮ ಅಂತ ಹೇಳ್ಬಿಟ್ಟು ಶಲಾಕದಲ್ಲಿ ಅಗ್ನಿಕರ್ಮ ಮಾಡುವಂಥದ್ದನ್ನ ಮಾಡಬಹುದಾಗಿರುತ್ತೆ. ಅದೇ ನಿಮಗೆ ರೇಡಿಯೇಷನ್ ಥೆರಪಿ. ರೇಡಿಯೇಷನ್ ಇಸ್ ನಥಿಂಗ್ ಬಟ್ ಅಗೈನ್ ನಿಮಗೆ ಹೀಟನ್ನ ಕೊಡುವಂಥದ್ದು ಈ ಒಂದು ಸೆಲ್ಸ್ಗಳನ್ನ ಸಾಯಿಸೋದಕ್ಕೆ. ಸೊ ಅದನ್ನ ಕೂಡ ನಾವು ಮಾಡಬೇಕಾಗಿರುತ್ತೆ ಅಲ್ಲಿ. ಆಮೇಲೆ ಕ್ಷಾರಕರ್ಮ ಅಂತ ಅಂದ್ರೆ ನಿಮಗೆ ಆ ಒಂದು ಸೆಲ್ಸ್ನ ಇನ್ನೂ ಡೆತ್ ಆಗಬೇಕು ಒಳಗಡೆನೂ ಇದೆ ಅಂತ ಅಂದಾಗ
ಅದು ಕೂಡ ಡೆತ್ ಆಗಬೇಕು ಅಂತಂದ್ರೆ ನಾವು ಕ್ಷಾರವನ್ನ ಅಪ್ಲಿಕೇಶನ್ ಮಾಡುವಂಥದ್ದು ಮತ್ತೆ ಇಂಟರ್ನಲಿ ಕೂಡ ಕ್ಷಾರವನ್ನ ಕೊಡುವಂಥದ್ದನ್ನ ನಾವಿಲ್ಲಿ ಮಾಡಬೇಕಾಗಿರತ್ತೆ. ಸೊ ಅಗೈನ್ ಇದನ್ನ ನಾವೇನ್ ಹೇಳ್ಬೋದು ಅಂತಂದ್ರೆ ಕೀಮೋಥೆರಪಿ ಅಂತ ಕೂಡ ಹೇಳ್ಬೋದಾಗಿರತ್ತೆ. ಸೊ ಡೈರೆಕ್ಟ್ ಆಗಲ್ಲ, ನಮ್ಮಲ್ಲಿ ಕ್ಷಾರ ಕರ್ಮದಲ್ಲಿ ಕ್ಷಾರ, ಪಾನೀಯ ಕ್ಷಾರ, ಪ್ರತಿಸಾರಣೆಯ ಕ್ಷಾರ ಅಂತ ಬೇರೆ ಬೇರೆ ತರದ ಕ್ಷಾರ ಇದೆ. ಸೊ ಈ ಒಂದು ಕ್ಷಾರವನ್ನ ಉಪಯೋಗಿಸಿ ನಾವು ಅದನ್ನ ಟ್ರೀಟ್ ಮಾಡಬಹುದಾಗಿರುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗಿ ಆಯುರ್ವೇದದಲ್ಲಿ ಇದು ಗುಣ ಆಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಲವು ಕೇಸ್ಗಳು ಯಾವುದು ನಿಮಗೆ ಫೈನಲ್ ಸ್ಟೇಜ್ಗೆ ಹೋಗಿದೆ, ನಿಮಗೆ ಕ್ಯೂರ್ ಮಾಡಕ್ ಆಗಲ್ಲ ಅನ್ನೋ ಸ್ಟೇಜ್ಗಳನ್ನ ಕೂಡ ಆಯುರ್ವೇದದಲ್ಲಿ ಹ್ಯಾಂಡಲ್ ಮಾಡುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆದ್ರಿಂದ ಈ ತರ ಒಂದು ನಿಮ್ಮ ಲಿಪ್ಪಲ್ಲಿ ಈ ತರ ಏನಾದ್ರೂ ಡಿಸಾರ್ಡರ್ಸ್ ಇದೆ, ನಿಮಗೆ ಆಕ್ಟಿನಿಕ್ ಚಿಲೈಟಿಸ್ ಇದೆ, ಇಲ್ಲ ಅಂತಂದ್ರೆ ನಿಮಗೇನೋ ಲೀಷನ್ಸ್ ಯಾವಾಗ್ಲೂ ಬರ್ತಾ ಇದೆ, ಅದನ್ನ ನಿಮಗೆ ನಿವಾರಣೆ ಮಾಡ್ಕೊಳಕ್ ಆಗ್ತಿಲ್ಲ, ಏನ್ ಹಚ್ಕೊಂಡ್ರು ಕೂಡ ಇದು ಹೋಗ್ತಿಲ್ಲ ಅಂತ ಅಂದ್ರೆ ಖಂಡಿತವಾಗಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಸಂಪರ್ಕಿಸಬಹುದು. ನೀವು ಕರೆ ಕೂಡ ಮಾಡಬಹುದು. 9187748421 ಕರೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.